ಡಾಕ್ಟರ್ ರಾಧಾಕೃಷ್ಣ ಅವರು ಬೆಂಗಳೂರಿಂದ ನಮ್ಮ ಗೋಶಾಲೆ ನೋಡ್ಲಿಕ್ಕೆ ಅಂತ ಬಂದ್ರೆ ನಮ್ಮ ಮೈಸೂರಿನ ಡಾಕ್ಟರ್ ಆದಂತ ಡಾಕ್ಟರ್ ವಸಂತರಾವ್ ಅವರು ಅವರು ನಮ್ಮಲ್ಲಿ ಪಿಂಜಾಪುರದಲ್ಲಿ ಬರ್ತಾನೆ ಇರ್ತಾರೆ. ಅವರು ಡಾಕ್ಟರ್ ಅವ್ರಿಗೆ ಹೇಳಿದ್ರು, ಈ ತರ ಮೈಸೂರಿನಲ್ಲಿ ಒಂದು ಪಿಂಜಾಪುರ ನಡೀತಾ ಇದೆ, 4900 ವರ್ಷಗಳಿದೆ, ಒಂದಿನಕ್ಕೆ 2 ಲಕ್ಷ ರೂಪಾಯಿ ಖರ್ಚಿದೆ ಅಂತ ಅಂದ್ಬಿಟ್ಟು ಅದನ್ನ ವ್ಯಕ್ತ ಮಾಡಿ ಡಾಕ್ಟರ್ ಇವತ್ತು ಬೆಂಗಳೂರಿಂದ 3 ಜನರು ಇಲ್ಲಿ ಮೈಸೂರಿಗೆ ಬಂದು ನಮ್ಗೆ 1,26,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಪಿಂಜಾಪುರ ಕಡೆಯಿಂದ ಎಲ್ಲ ಸಂಸ್ಥೆ ಎಲ್ಲ ಸದಸ್ಯರ ಕಡೆಯಿಂದ ನಾನು ಪಿಂಜಾಪುರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ. ನಮ್ಮ ಕಡೆಯಿಂದ ಎಲ್ಲ ಸಹಕಾರನೂ ಇದೆ, ಎಲ್ಲ ಸಹಾಯನೂ ಇದೆ. ಥ್ಯಾಂಕ್ ಯು ಸರ್. ಬಂದ್ರೆ ಮತ್ತೆ ಈ ಸಂಸ್ಥೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ ಸರ್. ಈ ಸಂಸ್ಥೆ ಬಗ್ಗೆ ನಾನು ಮುಂಚೆನೆ ಗೊತ್ತಿತ್ತು, ನನಗೆ ಮೈಸೂರಿನವನು ನಾನು. ಆದ್ರೆ ಇತ್ತೀಚೆಗೆ ನನ್ನ ಫ್ರೆಂಡ್ ಡಾಕ್ಟರ್ ವಸಂತರಾವ್ ಬಂದು ಇದ್ರ ವಿಷಯ ಎಲ್ಲ ಹೇಳಿದ್ರು. ಆಮೇಲೆ ಅವರು ಇಲ್ಲಿ ಏನೇನು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಎಷ್ಟೊಂದು ಇದು ಡಿವೋಷನ್ ವರ್ಕ್ ಮಾಡ್ತಾರೆ, ಎಷ್ಟು ಡಿಸಿಪ್ಲಿನ್ ಆಗಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಸೊ ಅದು ನೋಡ್ಕೊಂಡು ನಾನು ಬಂದೆ. ಐ ಆಮ್ ವೆರಿ ಹ್ಯಾಪಿ. ಇದು ದೇವರ ಕೆಲಸಕ್ಕೆ ಸಮಾನ ಆಯಿತು. ಇದಕ್ಕೆ ನಿಮಗೆ ತುಂಬಾ ಒಳ್ಳೇದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್.